ಹ್ಯಾಪಿ ಬರ್ಡೇ ಟು ಯು. 2 ತಿಂಗಳು ಮಗು ಕೆಳಗ್ ಬಿದ್ದೋಗ್ಬಿಟ್ಟೈತೆ ಇದ್ ಮೇಲಿಂದ ಬೀಳ್ಸ್ಬಿಟ್ಟಿದ್ದ. ಮುಂಜಾನೆ ನನ್ನ ಪಾಲಿಗಂತೂ ರಿಯಲ್ ಪಾಪುತ್ರ ನಿಂಗೆ ಸೋಣಕ್ಕಿದು ಅಲ್ವಾ? ನೋಡಿ ಗೈಸ್ ಈ ಕಾರು ಚೆನ್ನಾಗಿ ನೀವ್ರೆ ಫುಲ್ ಎಲ್ಲ ಕೆಟ್ಟದೆಲ್ಲ ಹೊಲ್ಟ ಹುಡ್ಬೇಕು ಹಂಗೇನು ಒಂದೇ ಸಲ. ಕೃಷ್ಣ ಕೃಷ್ಣ ಗುಣ ಸೂಪರ್ ಆಗಿ ಕಾಣಿಸ್ತಿದೆ ಗುಣ. ಆಗಲ್ಲ ತಾನೆ ನಿಂಗೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ನಾನು ತಮಿಳ್ ನೋಡಿರ್ತೀರಾ. ಸೊ ಇವತ್ತು ಗುಣವ್ದು 3 months ಸೆಲೆಬ್ರೇಟ್ ಮಾಡ್ತಿದ್ವಿ ಗುಣವ್ಗೆ. ಆಯ್ ಕುಶಾನಿ ಕೈ ಕುಶಾನಿ ಮಕ ತೊಳ್ಗಿಲ್ಲ ಏನಿಲ್ಲ, ಫುಲ್ ಇಲ್ಲೊಳ್ಳಿ ಗಲೀಜ್ ಮಾಡ್ಕೊಂಬಿಟ್ಟವಳೆ. ಯಾಕೆ ಕುಶಾನಿ? ಏನ ಗೊಣ್ಣೆ ಎಲ್ಲ ಐತ್ ಗುಣ್ಣೆ ಗೊಣ್ಣೆಲ್ಲ ಮಾಡ್ಕೊಳ್ಳಿ. ಗಲೀಜ್ ಆಗಲ್ವಾ ನೀನು? ನಿಂಗೆ ಶೇಮ್ ಮಾಡಲ್ಲ ನಾವು ಮಾಡಿದ್ರಲ್ಲಿ ನಿಂಗೆ ಶೇಮ್ ಮಾಡ್ತಾರೆ. ಇವಾಗ ಗಲೀಜ್ ತೆಗಿ ಆಗಲ್ಲ ಮಾಡಬಾರ್ದು ಕುಶಾನಿ. ಗೈಸ್ ಇವತ್ತು ನಾವು ಫೋಟೋ ಶೂಟ್ ಮಾಡ್ತಿದ್ದೀವಿ ಗೈಸ್ ಈ ಕ್ಯಾಮ್ರಾ ಅಲ್ಲಿ. ಇದು ಗೊತ್ತಾ ನಿಮಗೆ? ಈ ಕ್ಯಾಮ್ರಾ ಏನದು ಇನ್ಸ್ಟಾಕ್ಸ್ ಮಿನಿ ಅಂತ ಗೈಸ್. ಇದು ನಮ್ಮ ಅಕ್ಕ ನನಗೆ ಗಿಫ್ಟ್ ಕೊಡ್ಸಿದೆ, ಓಕೆನಾ? ಸೊ ಇದನ್ನು ನಾನು ಯೂಸ್ ಮಾಡಿ ಒಂದು ವರ್ಷ ಆಯ್ತಾ, ಒಂದು 3 ವರ್ಷ, ಒಂದು 2 ವರ್ಷ ಗೈಸ್ ನಾನು ಇದನ್ನ ಯೂಸೇ ಮಾಡಿಲ್ಲ ಇದನ್ನು. ಸೊ ಇವತ್ತು ತೆಗೆದ್ವಿ ಯೂಸ್ ಮಾಡೋಣ ಅಂತ, ಬಟ್ ಇದು ವರ್ಕೇ ಆಗ್ತಿಲ್ಲ ಗೈಸ್. ಇದು ಹೆಂಗೆ ಗೊತ್ತಾ? ಇಲ್ಲಿ ಫೋಟೋ ತೆಗೆದ್ರೆ ಇಲ್ಲಿಂದ ನಮಗೆ ಅದು ಇದು ಬಂದ್ಬಿಡುತ್ತೆ ಗೈಸ್, ಫೋಟೋ ಕಾಪಿ ಬಂದ್ಬಿಡುತ್ತೆ. ಇದೊಂಥರ ಹಳೇ ಕಾಲದ್ದು ಕ್ಯಾಮ್ರಾ ಇದು. ಯಾಕೋ ಇದು ವರ್ಕೇ ಆಗ್ತಿಲ್ಲ ಇವಾಗ. ಅಕಸ್ಮಾತ್ ಇದು ವರ್ಕ್ ಆದರೆ ನಿಮಗೆ ತೋರಿಸ್ತೀನಿ ಅದು ಹೆಂಗೆ ಬರುತ್ತೆ ಅಂತ ಅಲ್ಲಿ ಫುಟೇಜ್. ಏ ಅಮ್ಮ ಹುಯ್ ಕ್ಲಿಪ್ಪ ಚಲ್ತೋಲ್ ಕಡೆ ಇಲ್ಲಿ. ಮಮ್ಮ ಬತ್ತದಿರು ಐದು ನಿನಗೆ. ನಡಿ ಓಡು ಒಳಗಡೆ. ಎತ್ತಿಕ್ಕೆ ಅದನ್ನ ಎತ್ತಿಕ್ಕಲ್ವಾ? ನೀವು ಒಳ್ಳೆ ಕ್ಯಾಮ್ರಾ ಕಡೆ ನಿಂದು ಕುಶಾನಿ. ಅಯ್ಯ ಏ ಕುಶಾನಿ, ನಿಮ್ಮ ಗುಣವ್ದು ಇವತ್ತು 3 months. ಏನು ಹೇಳಿ ಗುಣವ್ಗೆ? ಎಲ್ಲಿ ಗುಣವೆಲ್ಲಿ? ಔಟ್ ಆಫ್ ಸ್ಟಾಕ್ ಗೈಸ್ ಇವತ್ತು. ಮದರ್ ಇಂಡಿಯಾ. ಹಾಯ್ ಮದರ್ ಇಂಡಿಯಾ, ನಮಸ್ತೆ. ಏನು ಮಾಡ್ತಿದ್ಯಾ? ಅವೆಲ್ಟ್ ಬಿಟ್ರೆ ಟಿವಿ ನೋಡ್ತೀನಿ ಸ್ವಲ್ಪ. ಅವೆಲ್ಟ್ ಬಿಟ್ರೆ ಗುಣವು ಕುಶಾನಿ ಅಂತ ಹೇಳ್ಬೇಕು ನೀನು ಗೈಸ್. ನೋಡಿ ಅಲ್ಲಿ ತೆಗೆದ್ರೆ ಫೋಟೋ ಹಿಂಗೊಂದು ನಮ್ ಕಾಪಿ ಬರುತ್ತೆ. ನಾನು ಕುಶಾನಿ, ನಿಮ್ಮಿಬ್ರದ್ದು. ಇದು ಕುಶಾನಿನ ಗುಣವ? ಇದು ಕುಶಾನಿ ನೋಡಿ ಗುಣ ಹಿಂಗೆ ಇರೋದು ಸೇಮ್. ಇದು ನಾನು ಮತ್ತೆ ಕುಶಾನಿ. ಎಳಿಬೇಡ ಒಂದು ನಿಮಿಷ ಇರು. ಇದು ನಾನು ಮತ್ತೆ ಕುಶಾನಿ ನೋಡಿ ಗೈಸ್. ಎಷ್ಟು ಕ್ಯೂಟ್ ಆಗೋಳೆ. ಇವತ್ತು ತೆಗೋಣ, ಅಕಸ್ಮಾತ್ ಅದು ವರ್ಕ್ ಆದರೆ ಮಾತ್ರ ಅಲ್ಲ ಕಣಮ್ಮ. ನಿಂಗೆ ಮನೆ ಕೆಲಸ ಬಿಟ್ರೆ, ದೇವ್ರ ಮನೆ ಕೆಲಸ ಬಿಟ್ರೆ ನೆಕ್ಸ್ಟ್ ಗುಣವು ಇಲ್ಲ ಕುಶಾನಿ. ರೈಸ್ ನಮ್ಮ ಒಳ್ಳೆ ಬಾತ್ ರೈಸ್ ಮಾಡಿದ್ದಾರೆ. ಮತ್ತೆ ಮೆಂತ್ಯ ಬಾತ್ ಮಾಡಿದೆ ತೋರ್ಸು. ಎಷ್ಟು ದಿವಸ ಆಗಿದೆ ನಾವು ಕುಕಿಂಗ್ ಬ್ಲಾಗ್ ಮಾಡಿ. ನಾವು ಸುಮಾರು ದಿವಸ ಕುಕಿಂಗ್ ಬ್ಲಾಗ್ ಮಾಡಿ ರೈಸ್ ಒಳ್ಳೆ ಮೆಂತ್ಯ ಬಾತ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅದು ಯಾವ ಕುಕಿಂಗ್ ಬ್ಲಾಗ್ ಬೇಕು ನಿಮಗೆ, ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ದಯವಿಟ್ಟು ಕುಕಿಂಗ್ ಬ್ಲಾಗ್ ಮಾಡಿ ಸುಮಾರು ದಿವಸಗಳು ಆಗ್ಬಿಟ್ಟಿದೆ. ಕುಕಿಂಗ್ ಬ್ಲಾಗ್ ಮಾಡೋಣ ಆದಷ್ಟು ಬೇಗ. ನಾನು ಮತ್ತೆ ನಮ್ಮ ಸೇರ್ಕೊಂಡು ಇಬ್ಬರೇ ಮಾಡ್ತೀವಿ, ಯಾರು ಎಂಟ್ರಿ ಆಗೋ ಬ್ಲಾಗಲ್ಲಿ. ಇದು ಉಗುರು ಕಟ್ ಮಾಡೋ ಮಿಷಿನ್, ಓಕೆನಾ? ನೋಡಿ ಹೆಂಗಿದೆ. ಈ ಚಿಕ್ಕ ಮಕ್ಳಿಗೆ ಏನಪ್ಪ ದೊಡ್ಡವು ಆಗುತ್ತೆ. ಇದು ಗುಣಂಗೆ ಮಾತ್ರನೇ ಇದು. ಇವ್ಳಿಗಾಗಲ್ವಾ? ಯಾಕೆ? ದಪ್ಪ ಬರುತ್ತಲ್ಲ ಉಗುರು ಅಂತ. ಹೌದಾ, ಚೆನ್ನಾಗೈತಲ್ಲ ಗೈಸ್. ಇವಲ್ಲ ಹಾಂ, ಇದು ಜಾಸ್ತಿ ಕಟ್ಟ. ಇದು ಸಿಲ್ವರ್ ಕಲರ್ ಇತ್ತಲ್ಲ, ಹಾಂ, ಇದು ಜಾಸ್ತಿ ಇದಾಗುತ್ತೆ. ಓಕೆ, ರಫ್ ಇದು ಸ್ವಲ್ಪ ರಫ್, ಇನ್ನೊಂದು ಸ್ವಲ್ಪ ರಫ್, ಸ್ಮೂತ್ ರಫ್ ಎಲ್ಲ. ಓಕೆ, ಎಲ್ಲಿದೆ ಫೋನ್ ನಿಂದ? ಫೋನ್ ಇಂದಿಲ್ಲ ಅಲ್ಲಿ. ಅಯ್ಯಪ್ಪ ಚೆನ್ನಾಗೈತೆ. ಕೇಕ್ ಇದೆಯಾ ಗೈಸ್? ಇವಾಗ ಬನ್ನಿ 3 months ನಮ್ಮ ಗುಣವ್ದು ಸೆಲೆಬ್ರೇಟ್ ಮಾಡೋಣ. ಇವಾಗ ಕೇಕಲ್ಲಿ ಕಟಿಂಗ್ ಮಾಡಬೇಕು, ಫೋಟೋ ಶೂಟ್ ಮಾಡಬೇಕು. ಲೆಟ್ಸ್ ಡೂ. ಮಾ ನೋಡಿಲ್ಲಿ, ನಾನು ಇಷ್ಟು ಶಾಂಪು ಯೂಸ್ ಮಾಡ್ತೀನಿ ದಿವಸ, ಆದ್ರೂ ನನ್ನ ಕೂದಲು ಫ್ರೀಜ್ನೆಸ್ ಕಡಿಮೆ ಆಗ್ತಿಲ್ಲ ಕಣಮ್ಮ. ಏನಕ್ಕೆ? ಶಾಂಪೂ ಬಳಸೋದ್ರಿಂದ ಕೂದಲು ಕಮ್ಮಿ ಆಗುತ್ತೆ ಅಂತ ನಿನ್ಗೆ ಯಾರು ಹೇಳಿದ್ರು ಪುಟ್ಟ? ಶಾಂಪೂ ಬಳಸೋದ್ರಿಂದ ನಮ್ಮ ಕೂದಲು ಬುಡ ವಾಶ್ ಆಗುತ್ತೆ ಅಷ್ಟೇನೇನೆ. ನಾನು ಯಾವಾಗೂ ಬಳಸೋದು ಈ ಫ್ಲಾಕ್ಸ್ ಸೀಡ್ಸ್ ಜೆಲ್. ಇದನ್ನ ಉಪಯೋಗಿಸೋದ್ರಿಂದ ನನ್ನ ಕೂದಲು ಈ ತರ ಸಿಲ್ಕಿ ಆಗಿದೆ. ನೀನು ಇದನ್ನೇ ಯೂಸ್ ಮಾಡ್ತೀನಿ ಅಂತ ನನಗೆ ಗೊತ್ತು. ಇದನ್ನ ಯೂಸ್ ಮಾಡಿದ್ರೆ ಏನು ರಿಸಲ್ಟ್ ಸಿಗುತ್ತೆ? ಇದನ್ನ ಯೂಸ್ ಮಾಡೋದ್ರಿಂದ ನಿನ್ನ ಕೂದಲು ಫ್ರೀಜಿನೆಸ್ ಕಮ್ಮಿ ಆಗುತ್ತೆ, ಆಮೇಲೆ ಶೈನಿಂಗ್ ಬರುತ್ತಾ? ಶೈನಿಂಗು ಬರುತ್ತೆ, ಸ್ಮೂತ್ ಆಗುತ್ತೆ. ಸ್ಮೂತ್ ಆಗುತ್ತೆ. ಎಷ್ಟು ಟೈಮಿಂದ ಯೂಸ್ ಮಾಡ್ತಿದ್ಯಾ? ನಾನು ಇದನ್ನ ತುಂಬಾ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ.
ಇದ್ರಲ್ಲಿ ಸಿಗೋ ರಿಸಲ್ಟ್ ನನಗೆ ಬೇರೆ ಯಾವ್ದ್ರಲ್ಲೂ ಸಿಕ್ಕಿಲ್ಲ. ಯೂಸ್ ಮಾಡೋದ್ರಿಂದ ಕೂದಲು ಸಿಲ್ಕ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಶೈನ್ ಆಗುತ್ತೆ. ಫ್ರೀಜಿ ಫ್ರೀ ಹೇರ್ಗೆ ನಾನು ಯಾವಾಗ್ಲೂ ಬಳಸೋದು ಆಲ್ಪ್ಸ್ ಗುಡ್ನೆಸ್ ಅವರ ಫ್ಲಾಕ್ಸ್ ಸೀಡ್ಸ್ ಜೆಲ್. ಆಲ್ಪ್ಸ್ ಗುಡ್ನೆಸ್ ಫ್ಲಾಕ್ಸೀಡ್ ಜೆಲ್ ಗೈಸ್. ಫ್ಲಾಕ್ಸೀಡ್ ಜೆಲ್ಲು ಫ್ರೀಜಿನೆಸ್ನ ರಿಡ್ಯೂಸ್ ಮಾಡಿ ನ್ಯಾಚುರಲ್ ಶೈನ್ ಕೊಡುತ್ತೆ, ಜೊತೆಗೆ ಏರ್ ಗ್ರೋತ್ಗೆ ಬೂಸ್ಟ್ ಕೂಡ ಮಾಡುತ್ತೆ. ಸೊ ಗೈಸ್, ಇದನ್ನ ನೀವು ಓವರ್ ಆಲ್ ಹೆಡ್ಗೆ ನೀಟಾಗಿ ಅಪ್ಲೈ ಮಾಡಬೇಕು ಆ್ಯಂಡ್ ಒಂದು 10 ನಿಮಿಷ ಮಸಾಜ್ ಮಾಡ್ಕೋಬೇಕು. ಅಪ್ಲೈ ಮಾಡಾದ್ಮೇಲೆ ಇವಾಗ ನಮ್ಮ ಅಮ್ಮ ಕಂಪ್ಲೀಟ್ ಆಗಿ ತಲೆ ಪೂರ್ತಿ ಅಪ್ಲೈ ಮಾಡ್ಕೊಂಡಿದ್ದಾರೆ. ಅಮ್ಮ, ನೀನ್ ಇವಾಗ ಒಂದು 10 ನಿಮಿಷ ಬಿಟ್ಟು ಹೆಡ್ ವಾಶ್ ಮಾಡ್ಕೊಂಬಾ, ತೋರ್ಸೋಣ ಯಾವ ತರ ಶೈನ್ ಬರುತ್ತೆ, ಎಷ್ಟು ಸ್ಮೂತ್ ಆಗುತ್ತೆ, ಮತ್ತೆ ಫ್ರೀಜಿನೆಸ್ ಎಷ್ಟು ರೆಡ್ಯೂಸ್ ಆಗುತ್ತೆ ಅಂತ. ಒಂದು 10 ನಿಮಿಷ ಬೇಕು, ನೀನ್ ಸ್ನಾನ ಮಾಡ್ಕೊಂಬಾ, ಓಕೆನಾ? ನಮ್ಮ ಇವಾಗ ನೀಟಾಗಿ ಹೆಡ್ ವಾಶ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ನಮ್ಮನ್ ಕೂತ್ಕೊಂಡು ಹೋಗ್ಬೋದು ಇವಾಗ ಎಷ್ಟು ಶೈನ್ ಹೊಡಿತಿದೆ ಅಂಡ್ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಇವಾಗ, ಸ್ಮೂತ್ ಆಗಿದೆ. ವಾವ್, ಶೈನಿಂಗ್ ಹೆಂಗ್ ಮಾಡಿದೆ ಶೈನಿಂಗ್. ಸೊ ಗೈಸ್, ನಾನ್ ಜಸ್ಟ್ ಇವಾಗ ಅದನ್ನ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನ್ನ ಕೂದಲು ತುಂಬಾ ಸ್ಮೂತ್ ಆಗಿದೆ ಮತ್ತೆ ಶೈನ್ ಕೂಡ ಆಗ್ತಿದೆ, ನೀವು ನೋಡ್ಕೊಬಹುದು. ಸೊ ನಾನು ನಿಮ್ ಮುಂದೆ ಇದೇ ಪ್ರಾಡಕ್ಟ್ ನ ಯೂಸ್ ಮಾಡೋದು. ಅಕಸ್ಮಾತ್ ನಿಮ್ಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ purple.com ತಗೊಬೋದು, ಅಥವಾ ನಿಮ್ಮ ಫೇವ್ರೇಟ್ ಬ್ಯೂಟಿ ವೆಬ್ಸೈಟ್ ಕೂಡ ತಗೊಬೋದು. ಗೈಸ್, ಕೇಕ್ ಬಂದಿದೆ. ಈ ಸಲ ಯಾವ ತರ ಕೇಕ್ ಇದು? ಸಿಂಪಲ್ ಆಗಿದೆ, ಜಾಸ್ತಿ ಇಲ್ಲ, ಮಾಮೂಲಿ ಬೆಂಟೋ ಕೇಕೇನೆ. ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಚೆನ್ನಾಗಿದೆಲ್ಲ, ಒಂಥರ ಬೆಡ್ಶೀಟ್ ತರ ಇದೆ ಕಣೆ ಇದು. ಸಕ್ಕತ್ತಾಗಿದೆ ಕೇಕ್. ಹೆಂಗೆ ಹಂಗೆ ಮಾಡೋದು. ಫ್ರೆಂಡ್ಸ್ ಕಳ್ಸಿರೋ ಪ್ರಕಾರ ಈ ಕೇಕ್ ಇದು ಮೇಲೆ ಡಿಸೈನ್ ಮೇಲೆ ಬರೀ ಫೀಟ್ ಎರಡೇ ಅದಷ್ಟೇ ಇದ್ದಿದ್ದು, ಎಕ್ಸ್ಟ್ರಾ 3 months ಆಡ್ ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಕುಶನ್ ಹೆಂಗ್ ಹೇಳ್ತಾವೆ, ಅಲ್ಬಾರ್ದು. ಅವಳು ಸ್ನಾನ ಮಾಡ್ಸೋದಕ್ಕೆ ಒಂದು ಡ್ರಾಮಾ ಮಾಡಬೇಕು. ಅಲ್ಲೇ ಉಜ್ಜಲ ಗೈಸ್, ಇವಳು ಕೊಳಕಿ ಅವಳು. ಗೈಸ್, ಗುಣವ್ ಬಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್? ಗುಣವ್ ಬಟ್ಟೆ ಹೆಂಗಿದೆ? ಗುಣವ್ ಸೂಪರ್ ಆಗಿ ಕಾಣಿಸ್ತಿದೆ. ಗುಣವ್ ನೈಸ್ ಸೂಪರ್ ಕಾಸ್ಟ್ಯೂಮ್. ಹಾಯ್ ಕುಶಾನಿ, ಯಾಕೆ ಅಳ್ತಿದ್ಯಾ? ನಾನೇ ಪುಟ್ಟ, ಇಲ್ಲೇ ಇದ್ದೀನಿ ನಾನು ಪುಟ್ಟ, ಯಾಕೆ ಅಳ್ತಿದ್ಯಾ? ಅಮ್ಮಮ್ಮ ಬೇಡವಾ ನಿಂಗೆ? ಅಮ್ಮಮ್ಮ ಯಾಕೆ ಬೇಡ ನಿಂಗೆ? ಪುಟ್ಟ ನಾನೇ ಇಲ್ಲೇ ಇದ್ದೀನಿ ನೋಡಿ ಗೈಸ್. ಇಲ್ಲಿ ಕುಶಾನಿಗೆ ಇಂಜೆಕ್ಷನ್ ಕೊಟ್ಟವ್ರು, ಇಂಜೆಕ್ಷನ್ ಅವ್ಳು ಊಟ ಮಾಡಿಲ್ಲ ಅಂತ ಕೊಟ್ಟವ್ರು ಇಂಜೆಕ್ಷನ್. ನಿಂಗೆ ಇನ್ನೊಂದು ನೀನು ಊಟ ಮಾಡಿದ್ರೆ ನೀನು ಕೊಡಲ್ಲ, ಮಾಡ್ತೀಯ ಮಾಡಲ್ಲ ಊಟ ನೀನು? ನೆಕ್ಸ್ಟ್ ಇವಾಗ ಹತ್ರ ಕೊಡ್ತಾರಾ? ಅಪ್ಪ ನಿಂಗೆ ಹತ್ರ ನೆಕ್ಸ್ಟ್ ಕೊಡ್ತಾರೆ ಇಂಜೆಕ್ಷನ್. ಬೇಡ ಅದು ನೋಡಿ, ಇಲ್ಲಿ ಕತ್ ಕೊಟ್ಬಿಟ್ಟು ಒಂದು ಫೈಲ್ ಯಾಕೆ ಕಳಿಸೋರು ಅವಳಿಗೆ. ಕರ್ಕೊಂಡು ಅವಳನ್ನ ಎಲ್ಲಿಗೆ ಹೊಳಿತಿದ್ದಾಳಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ 2 ಇಂಜೆಕ್ಷನ್ ಹಾಕ್ಸ್ಕೊಂಡ್ಬರ್ತೀನಿ. ಅಯ್ಯೋ ಬೇಡಪ್ಪ, ನನ್ನ ಮಗಳಿಗೆ ಹಾಕ್ಸ್ಬೇಡ್ರಿ. ಗೈಸ್, ಕುಶಾನಿ ಫಸ್ಟು ಹಿಂಗಿದ್ಲು, ಓಕೆನಾ? ಹಿಂಗೆ ಮಲ್ಕೊಂಡಿದ್ಲು. ಇವಾಗ ಇಷ್ಟು ಉದ್ದ ಹೊಟ್ಟವಳು ಗೈಸೋಳು. ಇಷ್ಟೇ ಎಷ್ಟು ಅವನೇ, ಓಕೆನಾ? ಇವಳು ಕೂಡ ಇಷ್ಟೇ ಎಷ್ಟಿದ್ಲು, ಇವಾಗ ನೋಡ್ರಿ ಇಷ್ಟು ಉದ್ದ ಬೆಳ್ಕೊಂಬಿಟ್ಟವಳೆ. ಏನ ಲೈಟು ಗುಮ್ಮ ಆನ್ ಮಾಡಿದ್ದು, ಅವೆಲ್ಲ ತಲೆ ಚೆನ್ನಾಗದೆ. ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ, ಕೆಳಗೆ ಇಳಿತಿಲ್ಲ ಕಣ್ಣಲ್ಲಿ ನೀರು. ನಾವೇ ಹಿಂಗೆ ಅನ್ಬೇಕು ನೋಡಿ, ಜಡಿ ನೋಡಿ ಚೆನ್ನಾಗ ತಿರ್ಗಿ ಅಯ್ಯೋ ಒಳ್ಳೆ ಟಗರುಗೆ ಅಲ್ಲ ಕಣೆ, ಈ ಟಗರಿಗೆ ಇರುತ್ತಲ್ಲ ಆ ಕಡೆ 2 ಕೊಂಬುಗಳು, ಈ ಕೊಂಬು ಕೆಳಗೆ ಬಿದ್ದೈತೆ. ಹೇಳ್ತಾಳೆ ನಂಗೆ ಇಷ್ಟು ಉದ್ದ ಬಂದೈತೆ ನೋಡು ಕೂದ್ಲು ಅಂತ. ಹೌದಾ? ಏನದು? ಟೆನ್ಷನ್ ಆಗ್ಬಿಟ್ರು ಗೈಸ್ ಎಲ್ರು, ಅವಳು ಯಾವ ಭಾಷೆ ಮಾತಾಡ್ತಾಳೆ ಅಂತ. ಮೊನ್ನೆ ಒಂದು ಸಾಂಗ್ ಹೇಳ್ತಿದ್ದು, ಪೂ ಪು ಪು ಪೂ ಪೂ ಪು ಪು ಪೂ ಕೃಷ್ಣ ಕೃಷ್ಣ, ಪೂ ಪು ಪು ಪೂ ಪೂ ಪು ಪು ಪೂ ಕೃಷ್ಣ ಕೃಷ್ಣ. ಯಾವ ಸಾಂಗ್ ಯಾಕೆ ಸರಿ ಅದು? ಯಾವ್ದದು? ಯಾವ್ದು? ಪೂ ಪು ಪು ಪೂ ಪೂ ಪು ಪು ಪೂ. ಕೃಷ್ಣ ವಿಡಿಯೋ ತೋರಿಸ್ತಾನಲ್ಲ, ಅದು ಪೂ ಪು ಪು ಪೂ ಪೂ ಪು ಪು ಪೂ ಕೃಷ್ಣ ಕೃಷ್ಣ ಇಕ್ಕಂತ ಇದ್ದಾನೆ ಕೃಷ್ಣ. ಓ, ರಾಧೆ ಇಕ್ಕೊಳ್ಳೋದು, ರಾಧೆದು. ಓ, ಕೊನೆಗೋರ್ಗು ಅದು ನಿಕ್ಕ ತನಕ ಬಿಡ್ಲಿಲ್ಲ. ನೈಟು ಇಟ್ಕೊಂಡ್ಲಾ? ಇಕ್ಕಿಸ್ಕೊಂಡೆ ಮಲ್ಕೊಂಡಿದ್ದು. ಹೇಳ್ತಾಳೆ ನಮ್ಗೆ ಅರ್ಥ ಆಗ್ತಿಲ್ಲ. ಕೃಷ್ಣ 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 ಕೃಷ್ಣ. ಅಯ್ಯೋ, ಒಳ್ಳೆ ಫ್ಯಾಷನ್ ರಾಣಿ ಆಗ್ಬಿಟ್ಟಳವೆ ಅವಳು. ಸರಿಯಾಗಿ ಮಾತಾಡು.
ಹುಡುಗ ಮೇಲೆ ಬಿಟ್ಬಿಟ್ಟೆ ಬೈಕ್ ಗೈಸ್ ಟೀಚರ್ ಔಟ್ ಗೈಸ್ ಗೈಸ್ ಇವಳ್ದು ಇದು ಚೆಕ್ ಮಾಡಿದ್ರಂತೆ ನಮ್ಮ ಅಮ್ಮ ನಮ್ಮ ಅಕ್ಕ ಏನ್ ಚೆಕ್ ಮಾಡಿದೆ ಅವಳು ಹೇಳಿ ಅವಳ್ದು ಏನ್ ಚೆಕ್ ಮಾಡಿದೆ ನೀನು ಜಾತಕ ಅದರಲ್ಲಿ ಅವಳು ಅಷ್ಟೊಂದೇನು ಓದಲ್ವಂತೆ ಓದ್ತಾಳಂತೆ ಬಟ್ ಅಷ್ಟೊಂದೇನಿಲ್ಲ ಒಂದ್ ಲೆವೆಲ್ಗೆ ಓದ್ತಾಳ ಅಷ್ಟೇ ರ್ಯಾಂಕ್ ಸ್ಟೂಡೆಂಟ್ ಅಥವಾ ಆವರೇಜ್ ಸ್ಟೂಡೆಂಟ್ ಆತರ ಎಲ್ಲ ಏನಿಲ್ಲ ಆಮೇಲೆ ಅವಳು ಮಾಡಲಿಂಗ್ ಫೀಲ್ಡ್ ಆಂಕರಿಂಗ್ ಫೀಲ್ಡ್ ಜರ್ನಲಿಸ್ಟ್ ಫೀಲ್ಡ್ ಈ ತರ ಫೀಲ್ಡ್ ಅಲ್ಲಿ ಬರ್ತಾಳೆ ಅವಳು ಸೋಷಲ್ ಒಟ್ನಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಸೈಡ್ ಆ ಕಡೆಗೆ ಬರ್ತಾಳೆ ನಮ್ ತರ ಇರೋದಿಲ್ಲ ಅವಳು ಅಲ್ವಾ ನಮ್ ತರ ನೀನ್ ಹೆಂಗಿದ್ಯಾ ನನ್ ತರ ಇರೋದಿಲ್ಲ ಓ ನಮ್ಮ ಅಕ್ಕ ರ್ಯಾಂಕ್ ಸ್ಟೂಡೆಂಟ್ ಅದಕ್ಕೆ ಗೈಸ್ ನೋಡಿ ಆಂಕರ್ ಟೀಚರ್ ಡ್ಯಾನ್ಸರ್ ಮಾಡ್ಲರ್ ಎಲ್ಲ ಆಗ್ತಾಳೆ ಬಟ್ ಇವಳು ಓದಲ್ಲ ಅಲ್ವೇನೆ ನೋಡಲಿ ಅಮ್ಮ ಈಗ ಹೊಡಕಲ್ಲ ಅವಳು ಹೋಗಿಲಿ ಹಿಗ್ ತೆಗ್ದಿಗ್ದೆ ತಟ್ಟೆ ಕೊಂಡು ಕೊಡ್ತಾಳೆ ಗೈಸ್ ಇವಳು ಎ ಫಾರ್ ಆಪಲ್ ಆಮೇಲೆ ಬಿಟ್ರೆ ಇಟ್ಟರೆ ಎಲ್ಲೆಲ್ಲ ಹೋಗುತ್ತೆ ಗೈಸ್ ಇವಾಗ ಬನ್ನಿ ಹೋಗಿ ಕೇಕ್ ಕಟ್ ಮಾಡ್ತೀವಿ ಇವ್ನು ಕೂಡ ನಮಗೆ ಇವಾಗ ಫೋಟೋಶೂಟ್ ಆ್ಯಸ್ ಯೂಶಲು ನಾವು ನಮ್ಮ ಬೆಡ್ಡಲ್ಲೇ ಮಾಡ್ತಿದ್ದೀವಿ ಈಗ ನೀಟಾಗಿ ಕ್ಲೀನ್ ಮಾಡಿ ಸೊ ಇವತ್ತು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಆಗಿರುತ್ತೆ ಓಟ್ ಟೈಮು ನಾವು ವೈಟ್ ಮಾಡಿದ್ದು ಸೊ ಇವತ್ತು ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲೇ ಫೋಟೋಶೂಟ್ ಮಾಡ್ತೀವಿ ಒಂದು ಇನ್ಸಿಡೆಂಟ್ ಹೇಳಬೇಕು ನಾನು ಕೂಡ ಕುಶಾನಿನ ಹಂಗೆ ಮಲ್ಸಿದ್ದೆ ಗೈಸ್ ಓಕೆನಾ ಅವಳಿಗೊಂದು 5 ತಿಂಗಳು 2 ಮಂತ್ಸ್ ಆಗಿತ್ತು ಅವಳಿಗೆ ನಾನು ಕೂಡ ಅವಳನ್ನ ಹಂಗೆ ಮಲ್ಸಿದ್ದೆ ಬಟ್ ಕುಶಾನಿ 2 ಮಂತ್ಸ್ಗೆ ಅವಳು ದಬಾಕೊಂತಿದ್ಲು ಗೈಸ್ ಇವ್ನು 2 ಮಂತ್ಸ್ 3 ಮಂತ್ಸ್ ಏನು ದಬಾಕೊಂತಿಲ್ಲ ಅವ್ನು ಪಾಡವ ಮಲ್ಕೊಂಡಿರ್ತಾನೆ ಬಟ್ ಈ ಚಾಲುಕ್ಕಿದ ಗೊತ್ತಾ ಈ ಚಾಲುಕು 2 ಮಂತ್ಸ್ಗೆ ದಬಾಕೊಂತಿದ್ಲು ಓಕೆ ಕುಶಾನಿ ನಾನು ನಿನ್ನ ಇಲ್ಲಿ ಮಲ್ಸಿದೆ ನಿನ್ನ ಇಲ್ಲಿ ಪಕ್ಕದ ರೂಮಲ್ಲಿ ನಾನು ಇಲ್ಲಿ ಮಲ್ಸಿದೆ ನಿನ್ನ ಈ ಕಡೆ ತುದಿಗೆ ಮಲ್ಸ್ಬಿಟ್ಟು ಹಿಂಗೆ ಆಚೆ ಹೋಗ್ಬಿಟ್ಟು ನೀರು ಕುಡ್ಕೊಂಡು ಬರೋಷ್ಟರಲ್ಲಿ ಗೈಸ್ ಕೆಳಗೆ ಬಿದ್ದೋಗ್ಬಿಟ್ಟವಳೆ 2 ಮಂತ್ಸಲ್ಲಿ ಟಬ್ಬ ಸೌಂಡ್ ಮುಂದೆ ನಾನು ಬಂದು ನೋಡ್ರೆ ಕೆಳಗೆ ಸೌಂಡೇ ಗೊತ್ತಿಲ್ಲ ಹೌದು ಉಸಿಡ್ಕೊಂಡು ಅಳ್ತೈತೆ 2 ತಿಂಗಳು ಮಗು ಕೆಳಗೆ ಬಿದ್ದೋಗ್ಬಿಟ್ಟೈತೆ ಈಗ ಮೇಲಿಂದ ಬೀಳ್ಸ್ಬಿಟ್ಟಿದ್ದ ಅವಾಗ್ಲೇನೆ ಅದಕ್ಕೆ ಹಿಂಗೆ ಆಡೋದವಳು ನನಗಂತೂ ಎಷ್ಟು ಭಯ ಆಗಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಭಯ ಆಗಿತ್ತು ಅದಕ್ಕೆ ಗುಣವನ್ನ ನನಗ ಅವನ್ನ ಎತ್ಕೋತಾನೆ ಇಲ್ಲ ಎತ್ಕೊಂಡು ಎಲ್ಲ ಮಿಸ್ಯೂಸ್ ಮಾಡ್ಬಿಡ್ತೀನಿ ಅವನ್ನ ಅಂತ ಹೇಳಿ ಬೀಳ್ಸ್ಬಿಡ್ತೀನಿ ಅಂತ ಅದು ಎತ್ಕೋತಿಲ್ಲ ಅವನ್ನ ನೀನೇ ಕಣ ಕುಶಾನೆ ಬೀಳ್ಸ್ಬಿಡಿಯ ನಾನು 2 ತಿಂಗಳು ಮಗುದಲ್ಲಿ ಅದಕ್ಕೆ ನೀನು ಇವಾಗ ಮೆಂಟ್ ಥರ ಅದಕ್ಕೆ ಇವಾಗ ನೀನು ಈ ಥರ ಆಡೋದು ಓಕೆನಾ ನೋಡಲಿ ಅದಕ್ಕೆ ಹಿಂಗೆ ಆಡೋದು ನೀನು ಅದು ಮೈಂಡಲ್ಲಿ ನರಾನ ಬ್ಲಾಕ್ ಆಗ್ಬಿಡೈತೆ ನಿಂದು ಬೀಳ್ಸ್ಬಿಟ್ಟು ನೋಡಲಿ ಅದಕ್ಕೆ ಹಿಂಗೆ ಬಾಯಲ್ಲಿ ನೋಡಿಲಿ ನೀನು ಊಟ ಮಾಡಲ್ಲ ಈ ಥರ ತಿನ್ನೋದು ನೀನು ಇವೆಲ್ಲ ತಿನ್ಬೇಡ ಇವಳ ತಿನ್ಬೇಡ ಮತ್ತೆ ಅಳೋ ನರಕ್ಕೆ ಕನೆಕ್ಟ್ ಆಗಿರ್ಬೇಕಂತ ಹೊಸ ತಗೊಂಬ ಗೈಸಿ ನಮ್ಮ ಅಪ್ಪ ಮಂಚ ತಗೊಂಬಂದ್ಬಿಟ್ಟಿದ್ದು ಸುಮಾರು ಒಂದು 20 ವರ್ಷ ಆಗಿದೆ ಗೈಸ್ ಮೋಸ್ಟ್ಲಿ 20 ಇಲ್ಲ 15 ವರ್ಷ ಆಗಿದೆ ಮಂಚ ತಗೊಂಬಂದ್ಬಿಟ್ಟು ಇನ್ನೂ ಕೂಡ ಒಳ್ಳೆ ಕಲ್ಲಿದಂಗೆ ಐತೆ ಗೈಸ್ ಮಂಚ ಇದು ನೀ ಅಮ್ಮ ಏನು ಮಾಡ್ತಾಳೆ ನೀನು ಅದನ್ನೇ ತಾನೇ ಮಾಡೋದು ನೀ ಅಮ್ಮ ಊಟ ಮಾಡ್ತಾಳೆ ಹಂಗೆ ಊಟ ಮಾಡು ನೀನು ಅವೆಲ್ಲ ಆಗಲ್ಲ ತಾನೇ ನಿಂಗೆ ಇಲ್ಲಿದ್ದೀವಿ ಕುಶಾನಿ ಒಬ್ಬಳೆ ಪಕ್ಕದ ರೂಮ್ಗೆ ಹೋಗೋಳೆ ಏನು ಮಾಡ್ದೋ ಗೊತ್ತಿಲ್ಲ ನೋಡ್ರಿ ಏನು ಮಾಡ್ತಾವಳಲ್ಲಿ ಏನೇ ಮಾಡ್ತಿದ್ಯಾ ಕುಳಿ ಆಟ ಆಡಿಸ್ತಾವಳೆ ಗುಣವ್ಗೆ ಹುಷಾರು ಏನು ಮಾಡಿದೆ ಅವನಿಗೆ ಬ್ರೆಡ್ ತಿನ್ನಿಸ್ದೆ ಅವನಿಗೆ ಗೈಸ್ ಬ್ರೆಡ್ ಇವಳು ಕೈ ಕೊಟ್ರೆ ಪಾಪ ತೆಗೆದು ಗುಣ ಭಯ ಹಾಕೊಳ್ಳೆ ಗೈಸ್ ಅಯ್ಯಯ್ಯೋ ಕೆಲಸ ಮಾಡೋದು ನೋಡಿ ಗೈಸ್ ಕುಶಾನಿ ಕುಶಾನಿ ಯಾಕೆ ಕುಶಾನಿ ಹಂಗೆ ಮಾಡ್ತೀಯಾ ಅವ್ನಿಗೇನೋ ತಿನ್ಸ್ಬಾರ್ದಮ್ಮ ಅವ್ನಿಗೆ ಚಿಕ್ಕ ಹುಡುಗ ಇನ್ನ ಅವನು ನಿಂತರ ಅಲ್ಲ ಅವ್ನು ಇನ್ನೂ ಬೆಳೆದಿಲ್ಲ ನಾನು ಹೋಗ್ತಿದ್ದೀನಿ ಅಂತವನೆ ಆಮೇಲೆ ನೋಡಿ ಇವ್ಳ ಕೈ ಬ್ರೆಡ್ ತಿಂತವಳೆ ನೋಡ್ರೆ ತಿನ್ಸ್ತೇನೆ ತಿಂದ ಅಂತಾಳೆ ಕಿಲಾಡಿ ಪಾಪುಗೆ ಲಾಲ ಬಿಟ್ಟು ಬೇರೆ ಏನು ತಿನ್ಸ್ಬಾರ್ದು ಓಕೆನಾ ನೋಡು ಲಾಲ ಬಿಟ್ಟು ಬೇರೆ ಏನು ತಿನ್ಸ್ಬಾರ್ದು ಲಾಲ ತಿನ್ಸಕ್ಕಾಗತ್ತಾ ನಮ್ಮ ಅಕ್ಕ ಒಂದು ಮೆಂಟ್ಲು ಅವಳೆ ಮೆಂಟ್ಲು ಅಂದ್ರೆ ಹುಡುಕಿಂದ ಮೆಂಟ್ಲು ಕುಶಾನಿ ತುಟಿ ಮುಚ್ಕೊಂಡವಳೆ ಯಾಕೆ ಹೇಳಿ ಯಾಕೆ ನೀನು ತುಟಿ ಮುಚ್ಕೊಂಡಿದ್ಯಾ ಯಾಕಂತ ಹೇಳು ಯಾಕಂತ ಗೈಸ್ ನಮ್ಮ ಅಮ್ಮ ಬೈತಾರೆ ಅಂದ್ಬಿಟ್ಟು ಅವಳು ತುಟಿ ಮುಚ್ಕೊಂಡವಳೆ ಯಾಕೆ ಗೊತ್ತಾ ತುಟಿಗೆ ಅವಳು ಲಿಪ್ಟಿಗೆ ಹಾಕೊಂಡವಳು ಅದಕ್ಕೇನೆ ಹಬ್ಬು ಆಗೈತಾನೆ ಕುಶಾನಿ ನಿನ್ನ ತುಟಿಗೆ ತೋರಿಸು ನೋಡೋಣ ತೋರಿಸು
ಕೇಕ್ ಮೇಲೆ ತುಳ್ಕೊಳ್ಬಿಟ್ಯಾ ಗೈಸ್. ಇವಾಗ ಫೋಟೋಶೂಟ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡ್ ಗೊಂಬೆಗಳು ಬೇಕು. ಇದು ಜಾತ್ರೆ, ಇದೆಲ್ಲ ಜಾತ್ರೆಗೆ ಮಾತ್ರ ಇವೆಲ್ಲ ಜಾತ್ರೆಗೆ. ಬೋಡಾಡಮ್ಮ ಗೈಸ್. ಇದು ಈ ಮಗು ನೋಡೋಕೆ ನೋಡಿ ಗೈಸ್ ಎಷ್ಟು ರಿಯಲ್ ಆಗೈತೆ ಇದು. ರಿಯಲ್ ಪಾಪು ಥರ ನಿಂತು ಗೈಸ್ ನೋಡೋಕೆ ಇದು ಅಲ್ವಾ, ಕಾಲು ಕೈಯೆಲ್ಲ. ಮಗು ನಮ್ಮ ಕುಶಾನಿ ಇದು ತಾನೇ, ಕುಶಾನಿ ನಿಂತಾನೆ ಮಗು ಇದು. ಬರೀ ಇವಾಗ ಇದನ್ನೇ ಇಲ್ಲಿ ನೋಡಿ ಚೆನ್ನಾಗೈತೆ. ವಾವ್, ನಮ್ಮ ಆನೆ ಬಂತು, ಅಂಬಾರಿ. ನಮ್ಮ ಮೈಸೂರು ಅರಮನೆಯಲ್ಲಿ ಓಡಾಡೋ ಭೀಮ ಬಂತು. ಈ ಸರಿ ಸೆಟಪ್ಪು ಸ್ವಲ್ಪ ನಾರ್ಮಲ್ ಆಗಿ ಇದೆ. ಸೊ ಅವ್ನ ಕೈ ಮೇಲೆ ಗೊಂಬೆ ಕೊಟ್ಟಿದ್ದೀವಿ, ಸೊ ಹಿಂಗೆ ಬಳಸಿದ್ದೀವಿ. ಈಗ ಫೋಟೋ ಶೂಟ್ ಮಾಡೋಣ. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಪೆನ್ ತಗೊಂಡು ಕೈಯೆಲ್ಲ ಗೀಚ್ಕೊಬಿಟ್ಟವಳೆ. ಹೆವಿ ತೀಟೆ ಆಗ್ಬಿಡೋಳು ಬರ್ತಾ ಕುಶಾನಿ ಹೆವಿ ತೀಟೆ ಆಗ್ಬಿಡೋಳು ಗೈಸ್. ಸದ್ಯ ನನ್ನ ಪುಣ್ಯಕ್ಕೆ ಗೋಡೆ ಎಲ್ಲೂ ಗೀಚ್ತಿಲ್ಲ ಅವಳು, ಕೈ ಗೀಚ್ಕೊತಾಳು ಅಷ್ಟೇ. ವೆರಿ ಗುಡ್, ಕೈ ಗೀಚ್ಕೊ, ನಿಮ್ಮ ಬಟ್ಟೆ ಗೀಚ್ಕೊ, ಗೋಡೆಗೆ ಮಾತ್ರ ಗೀಚ್ಬೇಡ, ಓಕೆ. ಇವಾಗ ಗುಣಗೆ ಕೇಕ್ ಕಟಿಂಗ್ ಟೈಮು. ಕೇಕ್ ಎಷ್ಟು ಚೆನ್ನಾಗೈತೆ ಅಂದ್ರೆ ಕಟ್ ಮಾಡಕ್ಕೆ ಮನ್ಸ್ ಬರ್ತಾ ಇಲ್ಲ. ಹೌದಾ, ಮತ್ತೆ ಬಿಡುವ, ಬಿಟ್ಬಿಡು ಹಂಗೇನೆ, ಹಂಗೆ ಇಟ್ಬಿಡು. ಓಕೆ ಗುಣ, ಕಟ್ ಮಾಡೋಣ ಗುಣ. ಓಕೆ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗುಣ. ಆಮಣಮ್ಮ, ಹ್ಯಾಪಿ ಬರ್ಡೇ ಗುಣ, ಹ್ಯಾಪಿ 3 months. ಕೇಕ್ ತಿನ್ನೋಣ, ನೋಡೋಣ ಹೆಂಗಿದೆ ಕೇಕ್. ನೈಸ್ ಕೇಕ್. ಸೊ ಗೈಸ್, ಇವಾಗ ಆಚೆ ಹೋಗ್ತಿದ್ದೀನಿ ಬಂಡೆಮಕ್ಕಳಮ್ಮ ಟೆಂಪಲ್ಗೆ. ಸ್ವಲ್ಪ ನನಗೆ ದೃಷ್ಟಿಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ಗೈಸ್, ನನಗೆ ಮತ್ತು ನಮ್ಮ ಫ್ಯಾಮಿಲಿಗೆಲ್ಲ ನಂಗೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ನೋಡ್ಬಿಟ್ಟು ತಡೆ ಓಡಿಸ್ಕೊಂಬರೋಣ ಅಂತ ಬಂಡೆಮಕ್ಕಳಮ್ಮ ಟೆಂಪಲ್ ಹೋಗ್ತಿದ್ದೀನಿ. ನಿಮ್ಗೆ ಗೊತ್ತಿರುತ್ತೆ ಬಂಡೆಮಕ್ಕಳಮ್ಮ ಟೆಂಪಲ್ ಎಷ್ಟು ಪವರ್ಫುಲ್ ಅಂತ. ಸೊ ಬನ್ನಿ ಹೋಗೋಣ ಇವಾಗ ದೇವಸ್ಥಾನ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಿಕೊಂಡು ತಡೆ ಓಡಿಸ್ಕೊಂಡು ಬರುವ. ಜೊತೆಗೆ ಇವಾಗ ನಮ್ಮ ವಿನೋದ್ ದೇವಾಡಿಗ ಕೂಡ ಬರ್ತಿದ್ದಾನೆ. ನಾವು ಪಿಕ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟು ಬರೋಣ. ನಮ್ಮ ದೇವಾಡಿಗ ಬಂದಿದ್ದಾನೆ ಗೈಸ್. ಎಷ್ಟೊಂದು ದಿವಸ ಆದ್ಮೇಲೆ ಕಾಣ್ಕೊಂತ ನಮ್ಮ ಬ್ಲಾಗಲ್ಲಿ. ಹೆಂಗಿದೆ, ಚೆನ್ನಾಗಿದ್ಯಾ? ನಮ್ಮ ಆಡಿಯನ್ಸ್ಗೆ ಏನು ಹೇಳೋ ಮತ್ತೆ, ನೀನು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಆಡಿಯನ್ಸ್. ಇದು ಆಡಿಯನ್ಸ್ಗೆ ಹೇಳ್ಬೇಕು, ಹರಳೆ ಒಂದು ವಿಡಿಯೋದಲ್ಲಿ ಏನು ಟ್ರಾನ್ಸ್ಜೆಂಡರ್ಗೆ ಶೀಮೇಲ್ ಅಂದ್ಬಿಟ್ರಿ, ತುಂಬಾ ಮಂಡ ಬುದ್ಧಿಯಿಂದ ಹೇಳಿದ್ರಿ. ಹೌದು, ಈಗ ತುಂಬಾ ದೊಡ್ಡ ರಿಸರ್ಚ್ ಮಾಡಿದ್ಮೇಲೆ, ಜ್ಞಾನೋದಯ ಪಡ್ಕೊಂಡ್ಮೇಲೆ ದೇರ್ ಆರ್ 2 different ಥಿಂಗ್ಸ್ ಅಂತ ಗೊತ್ತಾಗಿದೆ. ಶೀಮೇಲೆ ಬೇರೆ, ಟ್ರಾನ್ಸ್ಜೆಂಡರೇ ಬೇರೆ. ತಪ್ಪಾಗಿದೆ, ಕ್ಷಮಿಸ್ಬಿಡಿ. ನಮ್ಮ ವಿನೋದ್ ದೇವಾಡಿಗ ಸಿಂಗಲ್ ಅಂತೆ, ಯಾರೋ ರೆಡಿ ಟು ಮಿಂಗಲ್. ಯಾರು ಇಲ್ಲ, ಬೇಡ ಗುರು, ಬೇಡ ಮತ್ತ ಸುಮ್ಮನೆರಪ್ಪ. ಇನ್ನು ಜೀವನದಲ್ಲಿ ಸೆಟ್ಲ್ ಆಗಿಲ್ಲ, ದುಡ್ಡಿಲ್ಲ, ಏನಿಲ್ಲ, ದುಡಿಮೆ ಇಲ್ಲ. ಈಗೆಲ್ಲ ಕೈ ಕಟ್ಕೊಂಡು ಏನ್ ಮಾಡ್ಲಿ ಆಮೇಲೆ. ಇಲ್ಲ ಪಾಪ, ಒಳ್ಳೆ ಹುಡುಗ ನೋಡಿ. ಯಾರು ನೀವು ಇಷ್ಟಪಟ್ರೆ ನಮ್ಮ ವಿನೋದ್ ದೇವಾಡಿಗ ಮೆಸೇಜ್ ಮಾಡಿ, ಯಾರು ಹುಡುಗಿ ಓಕೆನಾ. ಸುಮಾರು ಜನ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡ್ತೀರಾ, ಎಲ್ಲಿ ನಿಮ್ಮ ಸ್ಕೂಲ್ ಬ್ಯಾಚು, ಜುಬೇರ್ ಎಲ್ಲಿ, ವಿನೋದ್ ಎಲ್ಲಿ, ವಿನೋದ್ ಎಲ್ಲಿ ಅಂತ. ವಿನೋದ್ ನಂಗೆ ಸಿಗ್ತಾ ಇರ್ತಾನೆ ಅವಾಗ, ಬಟ್ ನಮ್ಮ ವ್ಲಾಗ್ ಮಾಡೋಕೆ ಸಿಗಲ್ಲ. ಅವ್ನು ಇವಾಗೆ ಸಿಕ್ಕಿರೋದು. ಜುಬೇರ್ ನಮ್ಮ ಇಡೀ ನಮ್ಮ ಬ್ಯಾಚ್ ಅಲ್ಲಿ ಒಂದು ಲೇಡೀಸ್ ಗೈಸ್. ಅವನು ನಮ್ಮ ಜುಬೇರ್ ಒಂಥರ ಲೇಡೀಸ್ ತರ. ಅವ್ನು ಬರೋದೇ ಇಲ್ಲ ಆಚೆ ಕಡೆ, ಮನೆಯಲ್ಲೇ ಇರ್ತಾನೆ. ಕೆಲಸ ಆಯ್ತು ಮನೆ 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 ಮನೆ, ಆಚೆ ಫೋನ್ ಹಾಕ್ರು ಫೋನ್ ಇತ್ತಲ್ಲ ಆ ತರ. ಅವನೊಂಥರ ಡಿಫ್ರೆಂಟ್ ಮನುಷ್ಯ, ಅವನೊಂಥರ ಡಿಫ್ರೆಂಟ್ ಮನುಷ್ಯ. ನೈಟ್ ಶಿಫ್ಟ್ ಅಲ್ಲ ಮಚ್ಚ, ಫುಲ್ ನೈಟ್ ಶಿಫ್ಟ್. ರಾತ್ರಿ ಹೋದ್ರೆ ಬೆಳಗ್ಗೆ ಬರ್ತಾನೆ, ಬೆಳಗ್ಗೆ ಮಲ್ಕೊಂತಾನೆ. ನಿಮ್ಮ ಬ್ಯಾಚ್ ಅಲ್ಲೂ ಆತರ ಒಂದು ಫ್ರೆಂಡ್ ಇರ್ತಾರೆ, ಏನ್ ಗೊತ್ತಾ, ಬರೋದೇ ಇಲ್ಲ ಆಚೆ ಕಡೆ. ಫ್ರೆಂಡ್ ಅಷ್ಟೇ, ಒಟ್ಟಿನಲ್ಲಿ ಆಚೆ ಬರಲ್ಲ. ಬೇಕಾಗಿ ಟೈಮ್ ಬರಲ್ಲ, ಬೇಡದ್ರೆ ಟೈಮ್ ಫೋನ್ ಆಗ್ತಾರೆ ಅಂತ ಫ್ರೆಂಡ್ ನಿಮ್ಗೂ ಇದಾರ? ನಿಮ್ ಫ್ರೆಂಡ್ ಅಕಸ್ಮಾತ್ ಹತ್ರ ಇದ್ರೆ ಕಮೆಂಟ್ ಮಾಡಿ ಗೈಸ್, ನಮ್ಮ ಫ್ರೆಂಡ್ ಹಂಗಿದ್ದಾರೆ ಅಂತ. ನಮ್ಮ ಬ್ಯಾಚ್ ಒಬ್ಬ ಇದ್ದಾನೆ ಜುಬೇರ್ ಅಂತ, ಅವ್ನು ಆಚೆನೆ ಬರಲ್ಲ ಮನೆಯಿಂದ, ಮನೇಲೇ ಇರ್ತಾನೆ 24 ಗಂಟೆ. ಆತರ ನಮ್ಮ ಬ್ಯಾಚ್ ಫ್ರೆಂಡ್ಸು. ಸ್ವಲ್ಪ ಮಿಸ್ಸಿಂಗು, ಅವನೇ ಯಾವಾಗ್ಲೂ ಮಿಸ್ಸಿಂಗ್ ಆಗೋದು ನಮ್ಮ ಬ್ಯಾಚ್ ಅಲ್ಲಿ. ಇವಾಗಿಲ್ಲ. ದೇವಸ್ಥಾನ ಹೋಗ್ತೀವಿ ಅಂತ ಗೊತ್ತಿಲ್ಲ ಗೈಸ್ ಅವ್ನಿಗೆ. ಮತ್ತೆ ನೀನು ಕರ್ಕೊಂಡು ಹೋಗ್ತಿರ ಕಡೆ ಹೋಯ್ತು. ಯಾವ ದೇವಸ್ಥಾನ ಹೋಗ್ತೀವಿ ಅಂತ ಯಾರೋ ಕೇಳೋದಂತ ಮನೆ ಹತ್ರ. ಫೇಮಸ್ ಟೆಂಪಲ್ ವಿಜಯನಗರಲ್ಲಿ, ಫೇಮಸ್ ಟೆಂಪಲ್ ಅದು, ಅಲ್ಲಿ ಹೋಗ್ತಿದ್ವಿ ಅಂತ ಹೇಳೋದಂತೆ. ಎಲ್ಲ ಉತ್ತರ ಕರ್ನಾಟಕದಲ್ಲ ಬರ್ತೈತೆ. ಎಲ್ಲಿ ಬಂಡೆ ಮಕ್ಕಳಮ್ಮ ಅಂತ, ತುಂಬಾ ಪವರ್ಫುಲ್ ದೇವರದು. ಅದಕ್ಕೆ ನಮ್ಮ ವಿನೋದ್ ಫಸ್ಟ್ ಟೈಮ್ ಬರ್ತಿರೋದು ಅಲ್ಲಿಗೆ. ಬನ್ನಿ ಅಲ್ಲಿ ಹೋಗುವ. ಈಗ ಜಸ್ಟ್ ಬಂದ್ವಿ. ಇವತ್ತು ಪರವಾಗಿಲ್ಲ ಗೈಸ್, ರಶ್ ಇಲ್ಲ ಮಚ. ನೀನು ಅದೃಷ್ಟನ ಗೊತ್ತಿರೋ, ರಶ್ ಇಲ್ಲ ಇವತ್ತು. ಇಲ್ಲಾಂದ್ರೆ ಇಲ್ಲಿ ಫುಲ್ಲು ರಶ್ ಮಚ. ಇಲ್ಲಿ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ನಾವು, ಅಷ್ಟು ರಶ್ ಇರ್ತಿತ್ತು. ಸೊ ಇದು ಆಚೆ ಕಡೆ ಹಿಂಗಿದೆ ದೇವಸ್ಥಾನ. ಬನ್ನಿ ಒಳಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ. ಗೈಸ್, ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಿಂಗೆ ಕ್ಯೂ ಇದೆ. ನಾವು ಇವಾಗ ತಡೆ ಓಡ್ಸಕ್ಕೆ ಹೋಗ್ತಿದ್ದೀವಿ. ಗೈಸ್, ಇದರಲ್ಲಿ ತಡೆ ಹೊಡಲಿ ನಮಗೆ ತೆಂಗಿನಕಾಯಿ, ಮೊಟ್ಟೆ ಎಲ್ಲ ಕೊಡ್ತಾರೆ. ತುಂಬ ಪವರ್ಫುಲ್, ತಡೆ ಓಡಿಸ್ಲೇಬೇಕು ನೀವು ಬಂಡೆ ಮಕ್ಕಳಮ್ಮ ಬಂದು, ಓಕೆನಾ. ತಡೆ ಹೊಡೆಯೋ ಜಾಗ ಇದು, ಇಲ್ಲಿ ತಡೆ ಹೊಡಿತಾರೆ. ಅಲ್ಲಿ ನೋಡಿ, ಹಂಗೆ ನಮಗೆ ದಾಟಬೇಕು ತೆಂಗಿನಕಾಯಿನ ಮತ್ತು ಮೊಟ್ಟೆನ. ಆಮೇಲೆ ಕೋಳಿ ಓಡಿಸೋರಲ್ಲಿ ಬಂದು ಕೋಳಿ ಓಡಿಸ್ಕೊಬೋದು.
ನಿಂಬೆಹಣ್ಣ ಕಟ್ ಮಾಡಿಸಿ ನೀಟಾಗಿ ನೀವ್ತಾರೆ ನಿಂಬೆಹಣ್ಣ ಮೈಗೆಲ್ಲ ಬರ ಚೆನ್ನಾಗಿ ನೀವ್ರಿ ಫುಲ್ ಎಲ್ಲ ಕೆಟ್ಟದೆಲ್ಲ ಹೊರಟೋಗ್ಬಿಡ್ಬೇಕು ಹಂಗೇನು ಒಂದೇ ಸಲ. ವಿನೋದ್ ಭಯ ಪಡ್ತಾವ ಗೈಸ್, ಮಾಟ ಮಂತ್ರ ಮಾಡಿಸ್ತಾ ಇದೀವಿ ಅಂತ. ದೇವ್ರಿಗೆ ದೃಷ್ಟಿ ಆಗ್ಬಿಡ್ದು ಅಂತ ನೀವು ಎಲ್ಲ ಫಿಶ್ಗಳು ಹಾಕ್ಬಿಡೋ ಗೈಸ್. ಮಚ್ಚ ದೇವ್ರಿಗೆ ದೃಷ್ಟಿ ಆಗ್ಬಿಡ್ದು ಫಿಶ್ಗಳು ಇಟ್ಬಿಡವೆ. ಸೂಪರ್. ನಮಗೆ ಸ್ಪೆಷಲ್ ಎಂಟ್ರಿ ಕೊಡಿಸ್ತವ್ರೆ ಪೂಜಾರಿ. ನೋಡೋ ಸ್ಪೆಷಲ್ ಎಂಟ್ರಿ, ಒಂದು ಫೋಟೋದ ಕತೆ. ಆಚೆ ಬಂದು ಕೂತಿದ್ದೀವಿ, ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ನಾವು ಮಾಡೋದು ಇಲ್ಲ ಒಳಗಡೆ, ದೇವಸ್ಥಾನ ಒಳಗಡೆ ಅದು ಪ್ರಾಹಿಬಿಟೆಡ್. ಸೊ ಒಳ್ಳೆ ದರ್ಶನ ಆಯಿತು, ಫುಲ್ ಪಾಸಿಟಿವ್ ವೈಬ್, ಪವರ್ಫುಲ್ ವೈಬ್ ಬಂತು. ಎಲ್ರಿಗೂ ಕೇಳ್ಕೊಂಡಿದ್ದೀನಿ, ನಮ್ಮ ಫ್ಯಾಮಿಲಿ ಎಲ್ರಿಗೂ ಕೇಳ್ಕೊಂಡಿದ್ದೀನಿ ಒಳ್ಳೇದಾಗಲಿ ಅಂತ, ಎಲ್ರಿಗೂ ಒಳ್ಳೇದಾಗಲಿ. ಸ್ವಲ್ಪ ಕೂತ್ಕೊಂಡು ಹೋಗಿ ಎದ್ದೋಗ್ತೀವಿ ಇಲ್ಲಿಂದ. ಒಳ್ಳೆ ಗೈಸ್, ಎಂಥ ಪಾಸಿಟಿವ್ ವೈಬ್ ಅಲ್ಲ ಮಚ್ಚ ಇದಂತೂ ಟೆಂಪಲ್ಲು. ಹಂಗೇನೋ ನಡುತ್ತೆ ನಮ್ಮ ಭಯ. ಫುಲ್ ಪಾಸಿಟಿವ್ ವೈಬ್ ನೋಡ್ಬೋದು, ನಮ್ಮ ಹಣೆ ಮಗಡೆ ಎಷ್ಟು ಪಾಸಿಟಿವ್ ಇದೆ ನೋಡಿ ಗೈಸ್. ವಿನೋದ್ ಫ್ಯಾನ್ಸು ಎಲ್ಲ ಫೋಟೋಸ್ ತಗೋತೀವಿ ವಿನೋದ್ ಹತ್ರ, ದೇವಾಡಿ ಗಾತ್ರ. ಅವ್ರು ಕೇಳಿ ನೀವು ಬನ್ನಿ ಅಂತ ನನ್ನ ಜೊತೆ ನಾನು ಗೈಸ್ ನಾನು ಒಳ್ಳೆ ತೀರ್ಥ ಕೇಳಿದೆ, ತೀರ್ಥ ಕೊಟ್ಟರು. ನನ್ನ ಕೈ ನೋವು ಭಯ ಪಟ್ಬಿಟ್ರು ಗೈಸ್ ಅವರು. ಗಾಯಗಳು ನನ್ನ ಕೈ ಮೇಲೆ ಇರೋದು ನೋಡಿ ಗೈಸ್. ಈ ಕಾರು ಯಾವ ಥರ ಆಗಿದೆ, ಯಪ್ಪ 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 ಯಪ್ಪ. ಎಲ್ಲ ಸರಿಯಾಗಿರೋ ಲಾರಿ ಬಂದು ಕೂತ್ಬಿಟ್ಟೈತೆ ಅನ್ಕೋತೀನಿ. ಎಲ್ಲ ಮೋಸ್ಟ್ಲಿ ಇವರೇ ಬಂದಿರ್ತಾರೆ ಈ ಕಾರ್ ಅವ್ರೆ ಮುಂದೆ. ಅಯ್ಯೋ ಮಚ್ಚ, ಎಲ್ಲ ಇಂಜಿನ್ ಕೆಳಗೆ ಬಿದ್ದೋಗ್ಬಿಡೈತೆ. ಕಿಸ್ ಕೊಟ್ಟವನೆ. ಕಿಸ್ಸ ಜಾಸ್ತಿ ಸ್ಮೂಚೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಆ ರೇಂಜಿಗೆ ಕೂತವ್ರು ಹೋಗ್ಬಿಟ್ಟು. ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಸ್ಲೋ ಓಡಿಸಿ ಗೈಸ್, ಆರಾಮಾಗಿ ಹೋಗಿ, ಪರವಾಗಿಲ್ಲ. ಓವರ್ಟೇಕ್ ಕೊಡಕ್ಕೆ ಹೋಗ್ಬಿಡಿ, ಕಿಸ್ ಎಲ್ಲ ಕೊಡ್ಬೇಡಿ, ಕಿಸ್ ಕೊಡಕ್ಕೆ ಹೋಗ್ಬಿಡಿ, ಬೇರೆ ಕಾರ್ಗಳಿಗೆ ಮಾಡಕ್ಕೆ ಹೋಗ್ಬೇಡಿ, ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸ್ಬೇಡಿ, ಕಡಲ್ ಮಾಡಬೇಡ್ರಿ. ನೋಡಿ ಸೀಟ್ ಬೆಲ್ಟ್ ಹಾಕೊಳ್ರಿ. ನಾನು ಅವಾಗ ಹಾಕಲ್ಲ, ಬಟ್ ನಮ್ಮ ಮನೆ ಹತ್ರ ಹಾಕಲ್ಲ ಅಷ್ಟೇ. ಈ ಕಡೆ ಆಚೆ ಬಂದ ಹಾಕ್ತೀನಿ. ಕಾರ್ಗಳ ಜೊತೆ ಕಡಲ್ ಮಾಡಬೇಡ್ರಿ. ಆರಾಮಾಗಿ ಸ್ಲೋ ಓಡಿಸಿ ಗೈಸ್ ಕಾರ್ನ. ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್. ಮುಂಜಾನೆ ನನ್ನ ಪಾಲಿಗಂತೂ ಸಾಲಲ್ಲ, ಮುಸಂಜೆ ತನಕ ಸನಿಹ ಬಂತು ಸಾಲಲ್ಲ. ನನ್ನಾಸೆ ಅನಿಸಿಕೆ ನಾ ಹೇಳಲು ನಿಘಂಟು ಪದಗಳೇ ಸಾಲೋದಿಲ್ಲ. ನಿನ್ನೊಣವ ಚಲುವಾಣವೆ ಕಣ್ಣು ಸಾಲೋದಿಲ್ಲ, ನನ್ನೊಣವ ಪರಿವೆ ಗಗನ ಹಾಳೆ ಸಾಲೋದಿಲ್ಲ. ಋತುಗಳೆಲ್ಲ ತಿರುಗಿವು ಸಮಯ ಹಿಂದೆ ಸನಿದು ಹೋಗಿ, ಮೊದಲ ಭೇಟಿ ನೆನೆದ ಮೇಲೂ. ವಾವ್, ಎಂಥ ಲೈನ್ಸ್ ಗೈಸ್, ಎಂಥ ಸಾಂಗು. ಅವೆಲ್ಲ ಮಾಡ್ತೀವಿ ಇದು ಒಂದು 10 ವರ್ಷ ಬ್ಯಾಕ್, ಒಂದು 10 ವರ್ಷ ಹಿಂದೆ ತುಂಬ ಚೆನ್ನಾಗಿರೋ ಸಾಂಗ್ಗಳು ಮಾಡ್ತೀವಿ, ತುಂಬ ಚೆನ್ನಾಗಿ ಫಿಲಮ್ಗಳು ಬರ್ತಿತ್ತು. ಸೊ ಇತ್ತೀಚೆಗೆ ಯಾವ ಸಾಂಗ್ಗಳು ಕೇಳಬೇಕು ಅಂತ ಅನಿಸ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಒಂದ್ಸಲಿ ಕೇಳ್ಬಿಟ್ಟು ಸುಮ್ಮನೆ ಆಗಬೇಕು ಅಂತ ಅನಿಸ್ತಿದೆ. ಏನಕ್ಕಂತ ಗೊತ್ತಿಲ್ಲ. ನಮ್ಮ ರೈಟರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಚೆನ್ನಾಗಿರೋ ಸಾಂಗ್ಸ್ ಬರೀರಿ, ಹಳೇ ಕಾಲದ ಸಾಂಗ್ಸ್ ಎಲ್ಲ ಬರೀ, ಚೆನ್ನಾಗಿರುತ್ತೆ. ಓಕೆನಾ? ಹೇಳ ನೀವು ಸ್ವಲ್ಪ ಯಾರ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ನೋಡಿ, ಆ ಸಾಂಗ್ ಕೂಡ ಗೈಸ್ ಎಷ್ಟು ಸಲ ಕೇಳಿದ್ರೂ ಬೇಜಾರಾಗಲ್ಲ. ಹಳೆ ಫಿಲಮ್ಗಳು ಕೂಡ ನಮ್ಮ ಡಿ ಬಾಸ್ ಆಗಿರಲಿ, ನನಗೆ ಯಶ್ ಸರ್ದಾಗಿರಲಿ, ಸುದೀಪ್ ಸರ್ದಾಗಿರಲಿ, ಎಲ್ಲರದೂ ಎಷ್ಟು ಸರಿ ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇರ್ತೀವಿ ಪಿಕ್ಚರ್ಗಳನ್ನ. ನಮ್ಗೇನು ಬೋರ್ ಆಗಲ್ಲ. ನಂಗೆ ಇವಾಗಲೂ ಕೂಡ ಕುತ್ಕೊಂಡು ನಾನು ಬರೀ ಹಳೆ ಫಿಲಮ್ಗಳು ನೋಡೋದು. ಬಟ್ ಇವಾಗೇನು ಬರ್ತಿರೋ ಫಿಲಮ್ಗಳೆಲ್ಲ ಒನ್ ಟೈಮ್ ನೋಡೋಕ್ಕೂ ಆಗ್ತಿಲ್ಲ ನನಗೆ. ಒನ್ ಟೈಮ್ ನೋಡೋದಕ್ಕೂ ಬೋರ್ ಆಗ್ತಿದೆ ನಂಗೆ ಫಿಲಮ್ಗಳೆಲ್ಲ. ಅದೇನಕ್ಕಂತ ಗೊತ್ತಿಲ್ಲ. ಮನೆ ಹೋಗೋಷ್ಟು ಒಂದು ಮೂವಿ ನೋಡ್ಬೇಕು, ಅಷ್ಟು ಟ್ರಾಫಿಕ್ ಆಗ್ಬಿಟ್ಟಿದೆ. ಸೊ ಹೋಗ್ತಾ ಇದ್ದೀವಿ. ಸೊ ನಿಮ್ಮ ಫೇವ್ರೆಟ್ ಪಿಕ್ಚರ್ ಯಾವುದು, ಹಳೇದು ಒಂದು 10 ವರ್ಷ ಹಿಂದೆ ಪಿಕ್ಚರ್ ಯಾವ್ದು ಫೇವ್ರೆಟ್ ಪಿಕ್ಚರ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಓ ಬಾಯ್ ಹೋಗೋ ಕೆಳಗಿಳಿಯೋ. ಪಾರ್ಕಿಂಗ್ ಇಲ್ಲ ಗೈಸ್, ಮನೆ ಇರೋದಿಲ್ಲ ಗೈಸ್, ಹೋಗೋದಕ್ಕೆ ಅಳ್ತಾವ ನಾವಾಗಿಲ್ಲ. ಮಳೆ ಅಂತ ಮಳೆನೂ ಅಳ್ತೈತೆ ನೋಡು. ಮಳೆನೂ ಅಳ್ತೈತಾ? ನನ್ನ ಜೊತೆ ನೆನ್ಕೊಂಡು ಬರ್ಬೇಡ, ಸಾಕು ನೀನು ನಂಗಿದ್ದು ಅಂತ. ಅಲ್ಲಿ ಮನೆ ಹತ್ರ ಬೇರೆ ಪಾರ್ಕಿಂಗ್ ಇಲ್ಲ ಗೈಸ್. ಪಾರ್ಕ್ ಯಾಕೆ ಮಾಡ್ತೀನಿ ನೀನು? ಟರ್ನಿಂಗ್ ಇಲ್ಲ. ಪಾರ್ಕಿಂಗ್ ಅದೇ ಸರ್, ಟರ್ನಿಂಗ್ ಇಲ್ಲ. ಬಾಯ್ ಮಚ್ಚ, ಬಾಯ್ ಸಿ ಯು. ಹಿಂಗ್ ಓಡ್ತೀನಿ ನೋಡು. ಓಡು ಗೈಸ್. ಫ್ರೆಂಡ್ಸಲ್ಲಿ ನನ್ನ ಜೊತೆ ಇವಾಗ ನಿಯತ್ತಾಗಿರೋ ಫ್ರೆಂಡ್ಗಳು ಅಂತಂದರೆ ಒಂದು 4-5 ಜನ ಇದ್ದಾರೆ. ಅದರಲ್ಲಿ ಇವನು ಕೂಡ ಒಬ್ಬ ವಿನೋದ್. ನನಗೊಂದು ಸ್ಕೂಲ್ ಟೈಮಿಂದ 5th ಸ್ಟ್ಯಾಂಡರ್ಡಿಂದ ನನಗೊಂದು ಪರಿಚಯ. ಇವಾಗಲೂ ಕೂಡ ನಾವು 5th ಸ್ಟ್ಯಾಂಡರ್ಡಲ್ಲಿ ಹೆಂಗಿದ್ವಿ ಇವಾಗಲೂ ಕೂಡ ಅದೇ ಥರನೇ ಇರ್ತೀವಿ, ಅದೇ ಥರ ಕ್ಲೋಸ್ ಫ್ರೆಂಡ್ಸ್. ಅವ್ನ ಕಡೆ ನನಗೇನು ಈಗೋ ಇಲ್ಲ, ಅವ್ನಿಗೂ ಈಗೋ ಇಲ್ಲ, ನನಗೂ ಈಗೋ ಇಲ್ಲ. ಆ ಬಾಂಡಿಂಗ್ ಹಂಗೆ ಇರುತ್ತೆ ಸ್ಕೂಲ್ ಫ್ರೆಂಡ್ಸು. ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಕೂಡ ನಿಮ್ಮ ಜೊತೆ ಇನ್ನೂ ಹಂಗೆ ಇದ್ದಾರಾ? ಇದ್ದರೆ ತಿಳಿಸಿ ನನಗೆ. ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆಗೆ ಇನ್ನೂ? ಎಲ್ಲ ಇಲ್ಲಿ ಟಿ ವಿ ಬಂದ್ಬಿಟ್ಟು ನಮ್ಮ ಮನೆ ಕೆಳಗಡೆ ಫುಲ್ ಇಂಟರ್ವ್ಯೂ ತಗೊತವ್ರೆ ಗೈಸ್. ನಮ್ಮ ಮನೆ ಪ್ರಾಬ್ಲಮ್ ಆಗಿದೆ ಗೊತ್ತಾ? ಸೊ ಅದಕ್ಕೇ ಟಿ ವಿನವರು ಬಂದ್ಬಿಟ್ಟು, ಪ್ರೆಸ್ ಅವ್ರು ಬಂದ್ಬಿಟ್ಟು ಇವಾಗ ಎಲ್ಲರ ಹತ್ರನೂ ಸ್ಟೇಟ್ಮೆಂಟ್ಗಳು ತೊಗೊತ ಊರಲ್ಲಿ ನೋಡ್ಬೋದು ನೀವು. ಟೋಟಲು ಇಷ್ಟು ಜನಕ್ಕೆ ಮೋಸ ಆಗಿರೋದು, ಇಷ್ಟು ಜನಕ್ಕೂ ನಮಗೆಲ್ರಿಗೂ ಮೋಸ ಆಗಿದೆ ಈ ಬಿಲ್ಡಿಂಗಿಂದ.
ಈ ಬಿಲ್ಡಿಂಗ್ ಓನರಿಂದ ಇಷ್ಟು ಜನಕ್ಕೂ ಮೋಸ ಆಗಿದೆ. ಸೊ ಅದಕ್ಕೇ ಪ್ರೆಸ್ ಅವ್ರು ಬಂದ್ಬಿಟ್ಟು ಕೇಳ್ತವ್ರೆ, ಪ್ರಾಬ್ಲಮ್ ಒಳಗೆ ಕೇಳಿ ಪ್ರೆಸ್ಸಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅವಾಗಾರ ಭಯ ಪಟ್ಬಿಟ್ಟು ನಮ್ಮ ದುಡ್ಡನ್ನ ವಾಪಸ್ ಕೊಡ್ತಾರೆ ಅಂತ. ನಾನು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ಗೆಲ್ಲ ಹಾಕೋದ್ರೂ ಕೂಡ ನಮ್ಮ ದುಡ್ಡಿನ ವಾಪಸ್ ಬರ್ತಿಲ್ಲ. ನಮ್ಮ ದುಡ್ಡು ಅಷ್ಟೇ ನಾವು ಅಲ್ಲಿ ನೋಡಿದ್ರಲ್ಲ 20-25 ಜನ ದುಡ್ಡು ಗೈಸ್. ಎಲ್ಲರೂ ಪಾಪ ಲಾರಿ ಓಡಿಸೋರು ಮತ್ತು ಪಾಪ ಕೂಲಿ ಕೆಲಸ ಮಾಡೋರು ಎಲ್ಲರೂ ₹1 ₹2 ಜೋಡಿಸ್ಕೊಂಡು ಇಲ್ಲಿ ಬಂದಿರ್ತೀವಿ ರಿಲೀಸ್ ಹಾಕೋಣ ಅಂತ, ಬಾಡಿಗೆ ಕಟ್ಟ ಅವಶ್ಯಕತೆ ಇರಲ್ಲ ಅಂತ ನಮ್ಗೆ ಬಂದಿರ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ ಗೈಸ್, ಯಾರ್ದು ನಂಬೇಡಿ ಗೈಸ್. ಅದು ಹೆಂಗೆ ಮೋಸ ಮಾಡ್ತಾ ಇದ್ದೀರ ನಾವು ಗೊತ್ತಾಗಲ್ಲ. ಸೊ ನನ್ನ ಪರ್ಸನಲ್ ಅಡ್ವೈಸ್ ಇದು. ಸೊ ಲೀಸ್ ಹಾಕೊಳ್ಳೋಕ್ಕಿಂತ ಮುಂಚೆ 100 ಸಲ ವೆರಿಫೈ ಮಾಡಿಬಿಟ್ಟು ಇದು ಅವ್ರದ್ದೇ ನಮ್ಮ ಮನೆ ಅಂತ ವೆರಿಫೈ ಮಾಡಿ ಅದಾದ್ಮೇಲೆ ಲೀಸ್ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ನಾವಿವಾಗ ಬಂದಿರೋ ಪ್ರಾಬ್ಲಮ್ಮು ನೀವು ಕೂಡ ಮುಂದೆ ಬರ್ತೀರಾ. ನೋಡಿ ಯಾವ ಥರ ಪ್ರಾಬ್ಲಮ್ ಅಂತ ತಗ್ಲಾಕೊಂಡಿದ್ದೀವಿ ನಾವು. ಸೊ ಅದಕ್ಕೇ ಕೆಳಗಡೆ ಪಾಪ ಅವರೆಲ್ಲರೂ ಪ್ರೆಸ್ ಮುಂದೆ ಹೇಳ್ತವ್ರೆ. ಸೊ ಇವಾಗ ಜಸ್ಟ್ ಮನೆಗೆ ಬಂದೆ. ಹಿಂಗಿತ್ತು ನನ್ನ ಬ್ಲಾಗ್, ಇವತ್ತಿನ ಬ್ಲಾಗ್ ಹಿಂಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಂಟಿಲ್ ಐ ಆಮ್ ವಾಚಿಂಗ್, ಸೈನಿಂಗ್ ಆಫ್, ಬಾಯ್.